5 ವರ್ಷಕ್ಕೊಂದ್ಸಲ ರಾಜಕೀಯ ಬರುತ್ತೆ ಹೋಗುತ್ತೆ. ಅಧಿಕಾರ ನನಗೂ ಶಾಶ್ವತ ಅಲ್ಲ, ಯಾರಿಗೂ ಶಾಶ್ವತ ಅಲ್ಲ. ನಾವು ಅಧಿಕಾರದಲ್ಲಿದ್ದಾಗ ಎಲ್ಲರೂ ಹೇಗೆ ನಡೆಸ್ಕೊತೀವಿ ಅನ್ನೋದೊಂದೇ ನಮ್ಮನ್ನು ಕಾಪಾಡೋದು. ಇವತ್ತು ನಾನು ಬಚ್ಚೇಗೌಡರು ಕುಟುಂಬದವರು, ನಾನು ಮೂರ್ತಿ ಡಾಕ್ಟ್ರು ಅವ್ರ ಹಾಸ್ಪಿಟಲ್ ಉಳಿದವನು, ನಾನು ನಮ್ಮ ಫ್ಯಾಮಿಲಿ ಡಾಕ್ಟರ್ ಮೂರ್ತಿ ಡಾಕ್ಟ್ರು, ನಾವು ಫ್ಯಾಮಿಲಿ ಫ್ರೆಂಡ್ಸ್. ಬಚ್ಚೇಗೌಡರ ಜೊತೆ ವೇದಿಕೆ ಹಂಚ್ಕೊಂಡಿರೋದು ನನಗೆ ಬಹಳ ಗೌರವ ಅನ್ನಿಸ್ತಿದೆ. ವೇದಿಕೆಯಲ್ಲಿರೋ ಕರಡಿ ವೆಂಕಟೇಶ್ ಅಣ್ಣ ಅವರು, ಮೋಹನ್ ರೆಡ್ಡಿ ಅವರು, ಪ್ರಕಾಶ್ ಅಣ್ಣ ಅವರು, ಡ್ಯಾನ್ಸಿಂಗ್ ಅಣ್ಣ ಅವರು, ವೇದಿಕೆ ಮುಂದೆ ಇರ್ತಕ್ಕಂಥ ರಮೇಶ್ ಅಣ್ಣ ಅವರು, ನಮ್ಮ ಹುಡುಗರು ಬಂಗಾರಿ, ಅಡಕಲ್ ಶ್ರೀಧರ್ ಎಲ್ಲರನ್ನೂ ಸ್ಮರಿಸ್ತಾ, ಅಕ್ಕ ಇವೆಲ್ಲ ಬಂದಿದ್ದೀರಾ, ನಾನು ನಿಮ್ಮ MLA ಆಗಿ ನೀವು ಹಾಕಿರೋ ಓಟಿಂದ ನಾನು MLA ಆಗಿದ್ದೀನಿ. ಮುಂದೆ ಯಾವುದು ಎಲೆಕ್ಷನ್ ಇಲ್ಲ ನನಗೆ, ಇನ್ನು 4.25 ವರ್ಷ ಆದ್ಮೇಲೆ ಬರೋದು. ಬಟ್ ನಾನು ಈಗಲೇ ಮನೆಗೂ ಬರ್ತಿದ್ದೀನಿ, ನಿಮ್ ಕಷ್ಟ ಕೇಳ್ತಿದ್ದೀನಿ. ಪ್ರತಿದಿನ 6 ರಿಂದ 9 ಗಂಟೆ ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಟೌನಲ್ಲಿ ಅಂಬೇಡ್ಕರ್ ನಗರ ಮುಗಿಸಿದ್ದೀನಿ, ಹಳ್ಳಿಗಳಲ್ಲಿ ಮೈಟ್ನಲ್ಲಿ ಮುಗಿಸಿದ್ದೀನಿ. ಈಗ ನಾಳೆಯಿಂದ ಪ್ರತಿ ಹಳ್ಳಿಗೂ ಬರ್ತೀನಿ, ನಿಮ್ ಕಷ್ಟ ಸುಖ ಕೇಳ್ತೀನಿ. ಈಗ ನಮ್ಮ ಸರ್ಕಾರ ನನ್ನ 5 ವರ್ಷ ಟರ್ಮಲ್ಲಿ ನಾನು ಬಯಸ್ತಿರೋದು ಇಷ್ಟೇ ಸರ್, ಪೊಲೀಸ್ ಸ್ಟೇಷನ್ ಅಲ್ಲಿ ಯಾವುದೇ ಪಕ್ಷದವರಾಗ್ಲಿ ಅವ್ರನ್ನ ನಾನು ಕಾಪಾಡ್ಕೊಳ್ತೀನಿ, ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. 99% ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಕೇಸ್ ರಾಜಿ ಆಗ್ಬೇಕು, ನಾನು ಅದಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಅವ್ರು ಯಾರಾದ್ರೂ ಆಗ್ಲಿ, ಯಾಕೆ ಅಂದ್ರೆ ನಮ್ಮ ನಾಯಕರ ಕಿತ್ತಾಟದಲ್ಲಿ ಅಲ್ಲೆಲ್ಲೋ ಕೂಲಿ ಕೆಲಸ ಮಾಡ್ಕೊಂಡಿರ್ತಕ್ಕಂಥ ಕಾರ್ಯಕರ್ತರು ಬಲಿ ಆಗಬಾರ್ದು. ಅದು ನನ್ನ ಪಕ್ಷದಾಗ್ಬೋದು, ಇನ್ನೊಂದು ಪಕ್ಷದಾಗ್ಬೋದು, ನಾನು ನಂಬಿರೋ ಸಿದ್ಧಾಂತ ಅದು. ಈಗ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದೆ, ನಮ್ಮ ಸಿದ್ದರಾಮಯ್ಯ ಸಾಹೇಬರು, ನಮ್ಮ DK ಸಾಹೇಬರು, ನನಗೆ ದೇವೇಗೌಡರು, ಕುಮಾರಸ್ವಾಮಿ ಅವರು ಬಹಳ ದೊಡ್ಡ ಇನ್ಸ್ಪಿರೇಷನ್. ನಾನು ಎಲ್ರಿಗೂ ಹೇಳ್ತೀನಕ್ಕ, ನಾವು ಏನ್ ಪ್ರಾಮಿಸ್ ಮಾಡಿದೀವಿ ನಮ್ಮ ಸರ್ಕಾರ, ಪ್ರತಿ ಮನೆಗೂ 2,000 ರೂಪಾಯಿ ಮುಂದಿನ ತಿಂಗಳಿಂದ ನಿಮ್ಮ ಅಕೌಂಟ್ ಬರುತ್ತೆ. ನಾನು ಮನೆಗೂ ತಲುಪಿಸೋದು ನನ್ನ ಜವಾಬ್ದಾರಿ. 60 ತಿಂಗಳು, ತಿಂಗಳಿಗೆ 2,000, ತಿಂಗಳಿಗೆ 2,000, ವರ್ಷಕ್ಕೆ 24,000 ನಿಮ್ಮ ಅಕೌಂಟ್ ಬರುತ್ತೆ. ನಿಮ್ಮ ಮನೇಲಿ 5 ಜನ ಇದ್ರೆ 50 kg ಅಕ್ಕಿ ಮುಂದಿನ ತಿಂಗಳಿಂದ. ಈಗ ಕೆಲವರು ಬಿಜೆಪಿ ಪಕ್ಷದವ್ರು ಮಾತಾಡ್ತಿದ್ದಾರೆ ಇನ್ನೂ ಕೊಡ್ಲಿಲ್ಲ ಅಂತ. 6.5 ಕೋಟಿ ಜನಕ್ಕೆ ತಲುಪಿಸ್ಬೇಕು ಅಂದ್ರೆ 1 ವಾರ ಆದ್ರೂ ಟೈಮ್ ಬೇಕು. ಈಗ 1ನೇ ತಾರೀಕಿಂದ ಪ್ರಾರಂಭ ಆಗುತ್ತೆ. ಹೆಣ್ಮಕ್ಳಿಗೆ ಬಸ್ಸಲ್ಲಿ ಚಾರ್ಜ್ ಇಲ್ಲ, ಆರಾಮಾಗಿ ಮಗನ ಬೈದ್ರೆ ಮಗನ ಮನೆಗೆ, ಮಗ ಬೈದ್ರೆ ಮಗನ ಮನೆಗೆ ಓಡಾಡ್ಕೊಂಡು ಹೇಳ್ತೀನಿ.